ಮತ್ತೊಂದು ಕಡೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪಗೆ ಈಗ ಬಂಧನದ ವಾರೆಂಟ್ ಎದುರಾಗಿದೆ. ಉದ್ಯೋಗಿಗಳು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪಗೆ ಸಂಕಷ್ಟ ಎದುರಾಗಿದೆ. ರಾಬಿನ್ ಉತ್ತಪ್ಪ ವಿರುದ್ಧ ವಾರೆಂಟ್ ಜಾರಿಯಾಗಿದೆ. ಮಾಜಿ ಕ್ರಿಕೆಟಿಗ ಕನ್ನಡಿಗ ರಾಬಿನ್ ಉತ್ತಪ್ಪ ವಿರುದ್ಧ ವಾರೆಂಟ್ ಜಾರಿ ಆಗಿರುವಂತದ್ದು. ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿದ್ದಾರೆ. ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿದ್ದಾರೆ ಪಿಎಫ್ಒ ಅಧಿಕಾರಿ. ಪಿಎಫ್ಒನ ರೀಜನಲ್ ಕಮಿಷನರ್ ಷಡಾಕ್ಷರಿ ಗೋಪಾಲ ರೆಡ್ಡಿ ಅವರು ಪತ್ರವನ್ನು ಬರೆದಿರುವಂಥದ್ದು. ಉತ್ತಪ್ಪರನ್ನ ಬಂಧಿಸುವಂತೆ ಪುಲಕೇಶಿ ನಗರದ ಠಾಣೆಗೆ ಅಂದರೆ ಪೊಲೀಸರಿಗೆ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿದೆ ಅಂತ ಹೇಳಿ. ಯಾವ ಆರೋಪ ಅಂತ ಹೇಳಿದ್ರೆ, ಮುಖ್ಯವಾಗಿ ರಾಬಿನ್ ಉತ್ತಪ್ಪ ಅವರು ಒಂದು ಖಾಸಗಿ ಕಂಪನಿಯನ್ನು ನಡೆಸ್ತಾ ಇದ್ದರಂತೆ. ಆ ಖಾಸಗಿ ಕಂಪನಿಯಲ್ಲಿ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾರಲ್ವಾ, ಆ ಉದ್ಯೋಗಿಗಳಿಗೆ PF ಹಣವನ್ನು ಹಾಕಿಲ್ವಂತೆ ಸಾಕಷ್ಟು ವರ್ಷಗಳಿಂದ. ಈ ಆರೋಪದಲ್ಲಿ ಈಗ ವಾರೆಂಟ್ ಜಾರಿಯಾಗಿರುವಂಥದ್ದು. ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ರಾಬಿನ್ ಉತ್ತಪ್ಪ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾಯಿತು. ಅದಾದ ಬಳಿಕ ಕಾಮೆಂಟೇಟರ್ ಆಗಿ ಮತ್ತೆ ಕೌಂಟಿ ಕ್ರಿಕೆಟ್ಸಲ್ಲೇ ಆಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ಓಪನ್ ಮಾಡಿ ಒಂದಿಷ್ಟು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಒಂದಿಷ್ಟು ಕಾಮೆಂಟ್ರಿ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಶಾಕ್ ಎದುರಾಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಉದ್ಯೋಗಿಗಳು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರುವಂಥ ಆರೋಪ. ಹಾಗಾದರೆ ಏನು ಆರೋಪ ಇವರ ಮೇಲೆ ಅಂತ ಹೇಳಿದ್ರೆ, ಈ ಕಂಪನಿ ನಡೆಸ್ತಾ ಇದ್ದಾರಲ್ವ, ಖಾಸಗಿ ಕಂಪನಿ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿಗಳಿಗೆ ಸಂಬಳದಲ್ಲಿ PF ಹಣ ಅಂತ ಕೂಡ ಕಟ್ಟಾಗುತ್ತೆ. ನಿಮ್ಗೆ ಕೂಡ ಕಟ್ಟಾಗ್ತಾ ಇರ್ಬೋದು. ಆ ಕಟ್ಟಾಗುತ್ತಲ್ವ, ಆ ಹಣವನ್ನು ಕಟ್ ಮಾಡ್ಕೊಂಡಿದ್ದಾರೆ. ಬಟ್ ಆ ಹಣವನ್ನು ಉದ್ಯೋಗಿಗಳಿಗೆ ಹಾಕಿಲ್ಲ ಅನ್ನುವ ಆರೋಪ ಬಂದಿರುವಂಥದ್ದು.